ಓಕೆ, ಇನ್ನು ರಾಜಕೀಯಕ್ಕೆ ಸಂಬಂಧಪಟ್ಟ ಕೆಲವೊಂದು ಸುದ್ದಿಗಳಿದೆ, ನೋಡ್ತಾ ಹೋಗೋಣ. ಕಾಂಗ್ರೆಸ್ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಬಂಡಾಯ ಭುಗಿಲೇಳ್ತಾ ಇದೆ, ನಿರೀಕ್ಷೆಯಂತೆ. ದಾವಣಗೆರೆಯಲ್ಲಿ ಬಂಡಾಯ ಎದ್ದಿದ್ದಾರೆ ಸಾದಿಕ್ ಪೈಲ್ವಾನ್. ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾಳೆ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆಗೆ ಮುಂದಾಗ್ತಾ ಇದ್ದಾರೆ. ಕೆಪಿಸಿಸಿಯ ಎಲ್ಲಾ ವ್ಯಕ್ತಿಗಳ ಮೇಲೆ ವಿಶ್ವಾಸ ಇತ್ತು, ಆದ್ರೆ ಅಲ್ಪಸಂಖ್ಯಾತರನ್ನ ಇವರು ಗುರುತಿಸಿಲ್ಲ. ಹೀಗಾಗಿ ಚುನಾವಣೆಯಲ್ಲಿ ತಕ್ಕ ಉತ್ತರ ಕೊಡ್ತೀವಿ ನಾವು ಹೀಗಂತ ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅಂತ ಸಾದಿಕ್ ಪೈಲ್ವಾನ್ ಹೇಳ್ತಾ ಇದ್ದಾರೆ. ಸಾವಿರಾರು ಕಾರ್ಯಕರ್ತರ ಜೊತೆ ಸೇರಿ ನಾಳೆ ನಾಮಿನೇಷನ್ ಮಾಡ್ತೀವಿ, ನಾಳೆ ನಾಮಪತ್ರ ಸಲ್ಲಿಸ್ತೀನಿ, ಹಿಂದೆ ಸರಿಯೋ ಮಾತೇ ಇಲ್ಲ, ಕಾಂಗ್ರೆಸ್ ಅಭ್ಯರ್ಥಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಎಚ್ಚರಿಕೆಯನ್ನ ಸಾದಿಕ್ ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣ ಭಾಗದಲ್ಲಿ ನಾವು ಅಂದ್ರೆ ಇದು ಟಿಕೆಟ್ ಫೈನಲ್ ಆಗಿದೆ. ಸಮರ್ಥ ಶಾಮನೂರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅಂದ್ಕೊಂಡಷ್ಟು ಸುಲಭ ಇಲ್ಲ ಬೇರೆಯವ್ರನ್ನ ಅಥವಾ ಅಲ್ಪಸಂಖ್ಯಾತ ಸಮುದಾಯದ ಲೀಡರ್ಸ್ಗಳನ್ನ ಅಲ್ಲಿ ಸಮಾಧಾನ ಪಡಿಸೋದು ಅನ್ನುವ ನಿರೀಕ್ಷೆ ಮುಂಚೆಯೇ ಇತ್ತು, ಈಗಲೂ ಕೂಡ ಅದು ಮುಂದುವರಿತಾ ಇದೆ. ಈಗ ನಿಂತ್ಕೊಳ್ತೀವಿ ಅವರ ವಿರುದ್ಧವಾಗಿ ಅಂತ ಏನ್ ಹೇಳ್ತಾ ಇದ್ದಾರೆ, ಅವರನ್ನ ತಣಿಸುವ ಕೆಲಸ ಹಾಗಾದ್ರೆ ಕಾಂಗ್ರೆಸ್ ಕಡೆಯಿಂದ ಹೇಗೆ ಮುಂದುವರಿಯುತ್ತೆ ಕಾದ್ ನೋಡ್ಬೇಕು. ಸರ್, ನಾವು ದಾವಣಗೆರೆ ಜಿಲ್ಲೆ ದಕ್ಷಿಣ ಕ್ಷೇತ್ರದ ನಾನು ಹಳಬ ಕಾಂಗ್ರೆಸ್ಸು. ನಾನು ಇದೇ ಬಾರಿ ಅಲ್ಲ, ಇದಕ್ಕಿಂತ ಮುಂಚೆ 3 ಬಾರಿ ಶಾಮನೂರು ಶಿವಶಂಕರಪ್ಪ, ನಮ್ಮ ರಾಜಕೀಯ ಗುರು ಶಾಮನೂರು ಶಿವಶಂಕರಪ್ಪರ ನಿಧಾನ ಆದಮೇಲೆ 3 ಸತಿ ನಾನು ಅದಕ್ಕಿಂತ ಮುಂಚೆ ಟಿಕೆಟ್ ಕೇಳಿದ್ದೀನಿ, ಬಿ ಫಾರ್ಮ್ ಕೇಳಿದ್ದೀನಿ, ಬೆಂಗಳೂರು ಡಿಲ್ಲಿ ಅಡ್ಡಾಡಿದ್ದೀನಿ. ಈ ತಕ್ಷಣಕ್ಕೂ ನನಗೆಲ್ಲ ಬಿ ಫಾರಂ ಸಿಗ್ತೈತೆ ಅಂತೇಳಿ ಶುಕ್ರವಾರ ದಿವಸ ನನಗೆ ಹೇಳಿದ ಮೇಲೆ ನಾನು ನಾಮಿನೇಷನ್ ಬಂದು ಫೈಲ್ ಮಾಡಿದೆ. ಆದರೆ ನನಗೆ ದುರಾದೃಷ್ಟ, ಅವ್ರು ಕಾಂಗ್ರೆಸ್ನವರು ನಮಗೆಲ್ಲ ಟಿಕೆಟು ಬಿ ಫಾರಂ ಕೊಳ್ಳಲ್ಲ. ನಾವು ತಕ್ಕದ ಪಾಠ ನಮ್ಮ ದಾವಣಗೆರೆ ದಕ್ಷಿಣದಲ್ಲಿ ನಮ್ಮ ಎಲ್ಲ ಬಾಂಧವರ ಜೊತೆಗೆ, ಎಲ್ಲ ಸಮಾಜದ ವರ್ಗದ ಜೊತೆಗೆ ನಾವು ಕುಲಂಕುಷವಾಗಿ ಮಾತಾಡಿ ಅವ್ರ ಕೂಟ ನಾವು ಭೇಟಿಯಾಗಿ ನನ್ನ ಮೂಲಕ ಬಂದು ಹೇಳಿದ್ರಿಂದ, ಎಲ್ಲ ಧರ್ಮದವರು ಬಂದು, ಎಲ್ಲ ಜಾತಿ ಜನಾಂಗದವ್ರು ಬಂದು ಹೇಳಿದ್ರಿಂದ ಆ ವಿಶ್ವಾಸದ ಮೇಲೆ ಜನ ತೀರ್ಮಾನ ಕೊಡ್ತಾರೆ, ಪಕ್ಕಾದ ಕಾಂಗ್ರೆಸ್ಸಿಗೆ ಪಾಠ ಕಲಿಸ್ತಾರ ಅಂತೇಳಿ ಈ ಸಭೆಯಲ್ಲಿ ನಿಮ್ಮ ಮಾಧ್ಯಮದ ಮೂಲಕ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾಳೆ ಸೋಮವಾರ ಸಾವಿರಾರು ಜನಸಂಖ್ಯೆಯಲ್ಲಿ ಜೆ ಇಮಾಮ್ದಾರ್ ಸರ್ಕಲ್ ಹಳ್ಳಿಮರ ಅಲ್ಲಿಂದ ಪಾದಯಾತ್ರೆ ಮೂಲಕ ನಗರ ಪಾಲಿಕೆಗೆ ನಾಮಪತ್ರವನ್ನು ಸಲ್ಲಿಸ್ತೀವಿ. ಆದರೆ ಎಲ್ಲ ಯುವಕರು, ಎಲ್ಲ ನಮ್ಮ ದಕ್ಷಿಣ ಕ್ಷೇತ್ರದ ಹಿರಿಯರು, ಯಜಮಾನರು ಜನಸಂಖ್ಯೆಯಲ್ಲಿ ಸಾಗರ ಹೊಳಿ ಸಾಗರ ಆಗಿ ಬರ್ತಾರೆ. ಆದರೆ ಆ ಥರ ಬೇಡ, ನೀತಿ ಸಮಿತಿ ಇದೆ, ಭಾಳ ಕಮ್ಮಿ ಜನಸಂಖ್ಯೆಯಲ್ಲಿ ತಾವು ಬರ್ರಿ ಅಂತೇಳಿ ಸಾವಿರಾರು ಜನದಲ್ಲಿ ಹೋಗಿ ನಾವು ನಾಮಪತ್ರವನ್ನು ನಾಳೆ ನಗರ ಪಾಲಿಕೆಯಲ್ಲಿ ಬಂಡಾಯ ಅಭ್ಯರ್ಥಿ ಅಂತ ಹೇಳಿ ಸಲ್ಲಿಸ್ತೀವಿ. ಮತ್ತಷ್ಟು ಮಾಹಿತಿ ನನ್ನ ಕಲ್ಲಿಗ ಮಲ್ಲಿಕಾರ್ಜುನ್ ನೀಡ್ತಾರೆ. ಮಲ್ಲಿಕಾರ್ಜುನ್, ಈ ಬಂಡಾಯ ಡೆಫಿನೆಟ್ಲಿ ನಿರೀಕ್ಷೆ ಇತ್ತು, ನಿರೀಕ್ಷೆಯಂತೆ ಬಂಡಾಯ ಎದ್ದಿದ್ದಾರೆ. ಈಗ ಅವ್ರನ್ನ ತಣಿಸುವ ಕೆಲಸ ಕಾಂಗ್ರೆಸ್ ಕಡೆಯಿಂದ ಹೇಗೆ ಆಗುತ್ತೆ, ಅದು ಸಫಲ ಅಥವಾ ಫಲ ಕೊಡುತ್ತಾ? ತಣ್ಣಗಾಗ್ತಾರ? ನಿಗಮ ಮಂಡಳಿಗಳನ್ನೆಲ್ಲ ಕೊಟ್ಟು ಸೈಲೆಂಟ್ ಮಾಡ್ತೀವಿ ಅಂತ ಇದ್ದಾರೆ, ನಂಬರ್ 1. ನಂಬರ್ 2, ಇದೀಗ ಯಾವ ಧೈರ್ಯದ ಮೇಲೆ ಹಗಲು ರಾತ್ರಿ ಚಪ್ಪಲಿಯನ್ನ ಸವೆಸಿ ಪಕ್ಷದ ಪರವಾಗಿ ನಿಂತ್ಕೊಂಡು ತಮ್ಮದಲ್ಲದ ಸಮುದಾಯದ ಲೀಡರ್ಸ್ಗಳು ನಿಂತ್ಕೊಂಡ್ರು, ಇಷ್ಟು ವರ್ಷಗಳ ಗೆಲ್ಲಿಸ್ಕೊಂಡು ಬಂದಂತಹ ಸಮುದಾಯದ ಲೀಡರ್ಸ್ಗಳಿಗೆ ನಾವು ಟಿಕೆಟ್ ಕೊಡ್ಲಿಲ್ಲ ಅಂದ್ರೂ ಗೆಲ್ತೀವಿ ಎನ್ನುವ ಕಾನ್ಫಿಡೆನ್ಸ್ ಕಾಂಗ್ರೆಸ್ಸಿಗೆ ಬಂದಿದೆ ಇಲ್ಲಿ ಸಮರ್ಥ ಶಾಮನೂರ್ ಅವರಿಗೆ ಟಿಕೆಟ್ ಕೊಡುವ ವಿಚಾರದಲ್ಲಿ? ಖಂಡಿತ ವಿದ್ಯಾ, ನೀವು ಮೊದಲಾಗಿ ಹೇಳಿದಾಗೆ ಇಲ್ಲಿ ಬಂಡಾಯವನ್ನ ಯಾವ ರೀತಿ ಶಮನ ಮಾಡ್ತಾರೆ ಅನ್ನುವಂಥದ್ದು ಮೊದಲು ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಆಕ್ಚುಲಿ ಇದೆಲ್ಲ ನಿರೀಕ್ಷೆ ಇರ್ತಕ್ಕಂಥ ವಿಚಾರ ಅಂತ ಹೇಳ್ಬೋದು. ಯಾಕಂತಂದ್ರೆ ಕಳೆದ 4-5 ಬಾರಿ ಶಾಮನೂರು ಶಿವಶಂಕರಪ್ಪರವನ್ನ ಏನು ಬಹುಮತದಿಂದ ಗೆಲ್ಸ್ಕೊಂಡು ಬಂದಿರ್ತಕ್ಕಂಥದ್ದು ಒಂದು ಪ್ರಬಲವಾಗಿ ಮುಸ್ಲಿಂ ಸಮಾಜ ಅಂತ ಹೇಳಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಇಡೀ ಮುಸ್ಲಿಂ ಸಮಾಜ ಕಾಂಗ್ರೆಸ್ ಅನ್ನ ತಮ್ಮ ಏನು ಮನೆಯ ಮಗನ ರೀತಿಯಲ್ಲಿ ಅಥವಾ ತಮ್ಮ ತಂದೆಯ ರೀತಿಯಲ್ಲಿ ಅವ್ರನ್ನ ಪ್ರತಿ ಬಾರಿ ಕೂಡ ಗೆಲ್ಸ್ಕೊಂಡು ಬರ್ತಾ ಇದ್ರು. ಅದಾದ ನಂತರದಲ್ಲಿ ಅಂದ್ರೆ ಶಾಮನೂರು ಶಿವಶಂಕರಪ್ಪ ನಂತರದಲ್ಲಿ ಅಂದಿನ ಟೈಮಲ್ಲಿ ಅಂದ್ರೆ ಶಾಮನೂರು ಶಿವಶಂಕರಪ್ಪ ಹೇಳ್ತಿದ್ದೇನಂತಂದ್ರೆ ನನ್ನ ನಂತರದಲ್ಲಿ ಮುಸ್ಲಿಂ ಅವರಿಗೆ ಈ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತ ಒಂದು ಮಾತನ್ನು ಕೂಡ ಹೇಳ್ತಿದ್ದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈಗ ಮುಸ್ಲಿಮರು ಕೂಡ ಟಿಕೆಟ್ ಕೇಳ್ತಿದ್ರೆ, ಅಂದ್ರೆ ಅಲ್ಪಸಂಖ್ಯಾತರ ಟಿಕೆಟ್ ಕೇಳ್ತಿದ್ರೆ. ಆದ್ರೆ ಅದನ್ನ ಎಲ್ಲವನ್ನು ಧಿಕ್ಕರಿಸಿ, ಅಂದ್ರೆ ಒಂದು ಅಲ್ಪಸಂಖ್ಯಾತರ ಸಮಾಜದ ಅವರ ಒಂದು ಭಾವನೆಗಳನ್ನ ಧಿಕ್ಕರಿಸಿ ಈಗಾಗಲೇ ಟಿಕೆಟ್ ಕೂಡ ಸಮರ್ಥಿಗೆ ಸಿಕ್ಕಿರ್ತಕ್ಕಂಥದ್ದು. ಈಗ ಸದ್ಯದ ಮಟ್ಟಿಗೆ ಶಾಮನೂರು ಶಿವಶಂಕರಪ್ಪ ಅವರ ಪಟ್ಟ ಶಿಷ್ಯ ಏನಿದ್ದಾರೆ
ಅವ್ರೀಗ ಪೂರ್ತಿ ಬಂಡಾಯಕ್ಕೆ ನಿಂತಿರ್ತಕ್ಕಂಥದ್ದು. ಅಂದ್ರೆ ಪೈಲ್ವಾರ್ ಅವ್ರು ಏನಿದ್ರೆ ಈ ಪ್ರಮುಖವಾಗಿ ನಮಗೆ ಟಿಕೆಟ್ ಕೊಡ್ತಾರೆ ಅನ್ನೋಂಥದ್ದು ಕೂಡ ಮುಂಚಿತವಾಗಿ ಅದು ಕೆಪಿಸಿಸಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ರು. ಆಯ್ತು ನೀವು ಏನು ನಾಮಪತ್ರವನ್ನು ಸಲ್ಲಿಸಿ ಅಂತ ಹೇಳಿದ್ರು. ಅದಾದ ನಂತರದಲ್ಲಿ ನಾನು ನಾಮಪತ್ರ ಸಲ್ಲಿಸಿದ್ದೇನೆ. ಆದ್ರೆ ಇಲ್ಲಿ ನಮಗೆ ಮೋಸ ಆಗಿದೆ, ಮೋಸ ಆಗಿದೆ. ಮಲ್ಲಿಕಾರ್ಜುನ್, ಈ ಸಾದಿಕ್ ಪೈಲ್ವಾನ್ ಅವರ ಬಂಡಾಯಕ್ಕಿರುವ ತೂಕ ಎಷ್ಟು ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಡೆಫಿನೆಟ್ಲಿ ಅಲ್ಲಿ ಮುಸ್ಲಿಂ ಸಮುದಾಯದ ನಂಬರ್ಸ್ ತುಂಬಾ ಹ್ಯೂಜ್ ಆಗಿದೆ. ನಂಬರ್ 1 ಅವರೇ ಮೆಜಾರಿಟಿಯಲ್ಲಿದ್ದಾರೆ. ಬಟ್ ಅಲ್ಲಿರುವ ಮುಸ್ಲಿಂ ನಾಯಕರು ಅಂದ್ರೆ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಈಗ ಕಾಂಗ್ರೆಸ್ಗೆ ಅವರು ಸಾಂಪ್ರದಾಯಿಕ ವೋಟ್ಗಳಾಗಿ ಕನ್ವರ್ಟ್ ಆಗಿತ್ತು. ಸೊ ಇವರ ಬಂಡಾಯಕ್ಕೆ ಎಷ್ಟರ ಮಟ್ಟಿಗೆ ತೂಕ ಇದೆ ಅನ್ನುವಂಥದ್ದು ಕೂಡ ಮ್ಯಾಟರ್ ಆಗುತ್ತೆ. ಅಲ್ಲಿರುವಂತವೆಲ್ಲವೂ ಕೂಡ ಸಾಂಪ್ರದಾಯಿಕ ಮತಗಳ ಅಥವಾ ಸಾದಿಕ್ ಪೈಲ್ವಾನ್ ಅನ್ನೋ ವಿಚಾರಕ್ಕೆ ಬಂದಾಗ ಅವ್ರಿಗೆ ಅನ್ಯಾಯ ಆಯ್ತು ಅಂತ ತಿರುಗಿ ಬೀಳೋ ಸಾಧ್ಯತೆ ಇದೆಯಾ? ಈ ಚಾನ್ಸಸ್ ಬಗ್ಗೆ ನೀವು ಹೇಳೋದಾದ್ರೆ? ವಿದ್ಯಾ ಏನಂತಂದ್ರೆ, ಈ ಸಹಜವಾಗಿ ಸಾಂಪ್ರದಾಯಿಕ ಮತಗಳಾಗಿದ್ರು ಕೂಡ ಇಲ್ಲಿ ಒಂದು ಹಂತದಲ್ಲಿ ಅಂದ್ರೆ ಸಾದಿಕ್ ಪೈಲ್ವಾನ್ಗೆ ಆಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಬಹುತೇಕ ಈ ಭಾಗದ ಅಂದ್ರೆ ದಕ್ಷಿಣ ಭಾಗದ, ಅದರಲ್ಲೂ ಪ್ರಮುಖವಾಗಿ ದಾವಣಗೆರೆಯ ಹಳೆ ನಗರ ಏನಿದೆ, ಮುಸ್ಲಿಂ ಏರಿಯಾ ಅಂತ ಏನಿದೆ, ಆ ಒಂದು ಭಾಗದಲ್ಲಿ ಕಾಂಗ್ರೆಸ್ ಬಿಟ್ಟರೆ ಬೇರೆ ಪರ್ಯಾಯವಾಗಿ ಅವ್ರಿಗೆ ಪಕ್ಷಗಳು ಇಲ್ಲದೆ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ JDS ಕೂಡ ಇದ್ರು ಅದು ಬಿಜೆಪಿ ಜೊತೆಗೆ ಅಲಯನ್ಸ್ ಆಗಿರುವ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ನಮ್ಗೆ ನಿರ್ಣಾಯಕ ಅನ್ನುವಂಥದ್ದು. ಇದಾದ ನಂತರದಲ್ಲಿ ಈಗ ಸಾದಿಕ್ ಪೈಲ್ವಾನ್ ನಮ್ಗೆ ಟಿಕೆಟ್ ಸಿಗಬೇಕು ಅಂತ ಏನೋ ಮುಂದಾದ್ರೂ ಕೂಡ ಅಷ್ಟು ಪ್ರಬಲವಾಗಿ ಇಲ್ಲಿನ ಏನೋ ಇಡೀ ಒಂದು ಸಮಾಜವನ್ನ ಒಗ್ಗೂಡಿಸುವಂತ ಶಕ್ತಿ ಅವರಲ್ಲಿಲ್ಲ. ಅಂದ್ರೆ ಪ್ರಮುಖವಾಗಿ ಹಲವು ನಾಯಕರು ಬರ್ತಾರೆ, ಏನು ಅಬ್ದುಲ್ ಜಬ್ಬಾರ್ ಸೇರಿದಂತೆ ಪ್ರಮುಖವಾಗಿ ಖಾಲಿದ್ ಪೈಲ್ವಾನ್, ಇಷ್ಟೆಲ್ಲ ಜನ ಬಂದ್ರು ಕೂಡ ಇವರ ಒಂದು ತೂಕವನ್ನು ನೋಡಿದಾಗ ಸಹಜವಾಗಿ ಕೇವಲ ಏನು ತಮ್ಮ ಒಂದು ಪ್ರತಿಷ್ಠೆಗೆ ಅನುಗುಣವಾಗಿ ಅಂದ್ರೆ ನಮ್ಗೆ ಟಿಕೆಟ್ ಕೊಡ್ಬೇಕಂತಿದ್ರು, ಆದ್ರೆ ಕೊಡ್ಲಿಲ್ಲ, ಆ ಕಾರಣಕ್ಕೋಸ್ಕರ ನಾವು ಒಂದು ಬಂಡಾಯವನ್ನ ನಿಂತ್ಕೊಳ್ತಿದ್ದೀನಿ ಅನ್ನೋದು ಬಿಟ್ರೆ ಸಂಪೂರ್ಣವಾಗಿ ಇಡೀ ಮುಸ್ಲಿಂ ಸಮಾಜ ಇವರ ಬೆನ್ನಿಗೆ ನಿಲ್ಲುವಂತಹ ಏನು ಯಾವ ಸಾಧ್ಯತೆಗಳಿದೆ ಸಂಪೂರ್ಣವಾಗಿ ಕಡಿಮೆ ಇರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಸಾದಿಕ್ ಪೈಲ್ವಾನ್ ರವರ ಒಂದು ಬಂಡಾಯ ಏನಿದೆ ತಕ್ಕ ಮಟ್ಟಿಗೆ ಅಂದ್ರೆ ಕೇವಲ ಒಂದು 4,000 ರಿಂದ 5,000 ಏನು ಮತಗಳನ್ನ ಪಡೆಯುವಷ್ಟು ಶಕ್ತಿ ಇರ್ಬೋದು ಅಷ್ಟೇ ಹೊರತಾಗಿ ಇಡೀ ಒಂದು ಮುಸ್ಲಿಂ ಸಮಾಜವನ್ನ, ಒಂದು ಅಲ್ಪಸಂಖ್ಯಾತರ ಸಮಾಜವನ್ನ ತಮ್ಮತ್ತೆ ಸೆಳೆಯುವಂತ ಒಂದು ಶಕ್ತಿ ಅವರಲ್ಲಿ ಇಲ್ಲ ಅಂತಾನೆ ಹೇಳ್ಬಹುದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇದು ಕಾಂಗ್ರೆಸ್ಗೆ ಅಷ್ಟರ ಮಟ್ಟಿಗೆ ದೊಡ್ಡದಾದ ಒಂದು ಎಫೆಕ್ಟ್ ಕೂಡ ಬೀಳದೆ ಇರ್ತಕ್ಕಂಥದ್ದು ಕೂಡ ಒಂದು ಸಹಜವಾಗಿ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್.